ಒಂದು ಕೋಟಾದಿಂದ ಕೃಷ್ಣ ಬೇಡೇಗೌಡರು ಬಂದರು, ಕುರುಬ ಸಮಾಜದಿಂದ ಬೈರತಿ ಸುರೇಶ್ ಅವರು ಬಂದರು, ದಲಿತ ಕೋಟಾದಿಂದ ಜಿ ಪರಮೇಶ್ವರ್ ಬಂದರು, ಲಿಂಗಾಯತ ಕೋಟಾದಿಂದ ಎಂ ಜಿ ಪಾಟೀಲ್ ಅವರು ಈ ಥರ ಬಂದರು. ಒಂದೇ ಸಮುದಾಯದಿಂದ 2-3 ಜನ ಆಯ್ಕೆ ಮಾಡಿಕೊಂಡು ಸಚಿವರಾಗಿ 13 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆದರೆ ಇಲ್ಲಿ ಮುಸ್ಲಿಮರಿಗೆ ಪ್ರಾತಿನಿಧ್ಯನೇ ಇಲ್ಲದಂಗೆ ರೀತಿ ನಡ್ಕೋತಾ ಇದೆ ಕಾಂಗ್ರೆಸ್. ಈ ಹಿಂದೆನೂ ನಮಗೆ ಬೇಕಾದಷ್ಟು ಕೊಟ್ಟಿದ್ದೀವಿ, ನಾವು ಕೊಟ್ಟಷ್ಟು ಏನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನಾವು 22 ಸೀಟ್ ಇದ್ದವನಾದ 37 ಸೀಟ್ ಕೊಟ್ಟವ್ರೆ. 7% ಇದ್ದಿದ್ದಾನೆ 22 ಸೀಟ್ ಕೊಟ್ಟವ್ರೆ. ಇದು ಸಾಮಾಜಿಕ ನ್ಯಾಯದ ಸಮಪಾಲು ಅಲ್ಲ. ಅದು ಮತ್ತೆ ಬಜೆಟಲ್ಲಿ ಏನು ಮಾಡಿದ್ದಾರೆ, 10,000 ಕೋಟಿ ನಿಮಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು 4,000 ಚಿಲ್ಲರೆ ಕೊಟ್ಟಿರೋದು. ಅದು ಕೂಡ ಇದಕ್ಕೆ ಕಾರಣಕರ್ತರು ಜಮೀರ್ ಅಹಮದ್ ಖಾನೆ. ಈಗ ನಮ್ಮ ಧ್ವನಿಯಾಗಿ ನಿಲ್ತಾ ಇರೋದು ಜಮೀರ್ ಅಹಮದ್ ಒಬ್ಬರೇ. ಅದ್ಬಿಟ್ರೆ ಈ ಹಿಂದೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ CM ಸಿದ್ದರಾಮಯ್ಯ ಅಂತ ಒಂದು ಅವರು ಮಾಸ್ ಲೀಡರ್ ಆಗಿ ಇದ್ದಿದ್ರು. ನಂತರ ಅವರು ಪಕ್ಷದಿಂದ ಬೇರೆ ಪಕ್ಷ ಹೋದಾಗ ಈಗ ಜಮೀರ್ ಅಹಮದ್ ಅದನ್ನು ನಿರ್ವಹಿಸಿ ನಮ್ಮ ಸಮಾಜಕ್ಕೆ ಈಗ ನಮ್ಮ ರಾಜಕೀಯ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ಇದನ್ನು ಮೂಲಗಂಪು ಮಾಡಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇದೆ. ಈಗ ನಾವು ಹೇಳಬೇಕಂದ್ರೆ 4.4% ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ, ವಿಧಾನಸಭಾ ಕ್ಷೇತ್ರದಲ್ಲಿ ಸೀಟ್ ಹಂಚಿಕೆ ಆಗಿರೋದು. 5.3% ಲೋಕಸಭಾ ಕ್ಷೇತ್ರ ಇದಾಗಿದೆ. ಬಜೆಟಲ್ಲಿ ಯಾವುದು ಪ್ರಾತಿನಿಧ್ಯ ಕೊಡ್ತಲ್ಲ. 10 ಭರವಸೆಯನ್ನು ಕೊಟ್ಟಿದ್ರು. 10 ಭರವಸೆ ನಮ್ಮ ಪ್ರಣಾಳಿಕೆಯಲ್ಲಿ ಮುಸ್ಲಿಮರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಒಂದು ಮಾತ್ರ ಕಳೆದ ತಿಂಗಳು ಜಾರಿ ಮಾಡಿದ್ರು, ಹಿಜಾಬ್ ವಿಚಾರವಾಗಿ. ಅದು ಬಿಟ್ಟರೆ 2B ರಿಸರ್ವೇಷನ್ನು ಬಂದ ತಕ್ಷಣ ಇದನ್ನೇ ನಾವು ಮೊದಲ ಆದ್ಯತೆ ಕೊಟ್ಟು ನಿಮಗೆ ಇದು ನಿಮ್ಮ ಹಕ್ಕಿದು, ಇದು ಆಯೋಗದಿಂದ ರಚನೆಗೆ ಸಾಮಾಜಿಕ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನೀವು ಹಿಂದುಳಿದಿದ್ರ, ಅದಕ್ಕೋಸ್ಕರ TB ರಿಸರ್ವೇಷನ್ ಬೇಕೇ ಬೇಕು, ನಿಮಗೆ ಅನ್ಯಾಯ ಆಗಿದೆ. ಮೊದಲನೇ ಹಂತದ ಈ ಸರ್ಕಾರದಲ್ಲಿ ನಾವು ಇದನ್ನು ಮಾಡ್ಕೊಡ್ತೀವಿ ಅಂತ ಹೇಳಿ ಅದನ್ನು ದಾರಿ ತಪ್ಪಿದ್ದಾರೆ. ಅದು ಕೂಡ ನಿರ್ವಹಿಸಲು ವಿಫಲರಾಗಿದ್ದಾರೆ. ಇಷ್ಟೆಲ್ಲ